ಇಲ್ಲಿ ನೀವು ಎಲ್ಲರೂ ಕೂಡ ಎಷ್ಟೊಂದು ಜನ ಇಂಜಿನಿಯರಿಂಗ್ ಸೇರ್ಕೊಂಡ್ರಿ, ಮೆಡಿಕಲ್ಗೆ ಸೇರ್ಕೊಂಡ್ರಿ, ಆಯುಷ್ಗೆ ಸೇರ್ಕೊಂಡ್ರಿ. ಆದರೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದೇನೆಂದರೆ ಸ್ಕಾಲರ್ಶಿಪ್ ಯಾವಾಗ ನಾವು ಅಪ್ಲೈ ಮಾಡ್ಬೋದು ಅಂತ. ಯಾಕಂದರೆ ಸ್ಕಾಲರ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕಟ್ಟಿರೋ ಒಂದು ಫೀಸಲ್ಲಿ ಒಂದಷ್ಟು ಒಂದು ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಹಾಗಾದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನು, ಯಾವಾಗ ಅಪ್ಲೈ ಮಾಡ್ಬೋದು, ಯಾವೊಂದು ಸ್ಕಾಲರ್ಶಿಪ್ ನಿಮಗೆ ಗ್ಯಾರಂಟೆಡ್ ಆಗಿ ಬರುತ್ತೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಾಲರ್ಶಿಪ್ ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮ್ಮದು ಎಲ್ಲರದು ಕೂಡ ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತೀರಾ. ಕೆಲವು ಕಾಲೇಜಲ್ಲಿ ಟೀಚಿಂಗ್ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಕೆಲವು ಕಾಲೇಜಲ್ಲಿ ಅವ್ರು ಎಷ್ಟೇ ಪಾಠ ಮಾಡಿದ್ರು ಕೂಡ ಒಂದಿಬ್ಬರು ಲೆಕ್ಚರ್ಸ್ದು ಪಾಠ ಅರ್ಥ ಆಗ್ತಿರಲ್ಲ. ಆ ಒಂದು ಸಬ್ಜೆಕ್ಟ್ಗಳೇ ಟಫ್ ಇರುತ್ತೆ. ಅದನ್ನ ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ, ಇಲ್ಲಾಂದರೆ ನೀವು ಫೇಲ್ ಆಗ್ತೀರಾ ಆ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಕಿವಿ ಮಾತೇನೆಂದರೆ, ಇಲ್ಲಿ ನೀವು ಆಗಲೇ ಸೇರ್ಕೊಂಡಿದ್ದು ಆಗಿದೆ. ಇವಾಗ ಕಾಲೇಜ್ ಇಷ್ಟ ಆಗಿರಲಿ, ಇಷ್ಟ ಆಗದೇ ಇರಲಿ, ಬ್ರ್ಯಾಂಚ್ ಇಷ್ಟ ಆಗಿರ್ಬೋದು, ಸಿಕ್ಕಿರ್ಬೋದು, ಇಷ್ಟ ಆಗದೇ ಇರೋ ಸಿಕ್ಕಿರ್ಬೋದು, ಏನು ಸಿಕ್ಕಿದೆ ಅದನ್ನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಿ. ಯಾಕೆಂದರೆ ಇವಾಗ ನಿಮಗೆ ಆ ಒಂದು ಕಾಲೇಜ್ ಸಿಗೋಕ್ಕೆ ಕಾರಣ ಏನಿರುತ್ತೆ ಅಂದರೆ, ಒಂದು ಫೈನಾನ್ಷಿಯಲ್ ನಿಮಗೆ ಬೇರೆ ಕಾಲೇಜಲ್ಲಿ ಫೀಸ್ ಕಟ್ಟೋಕ್ಕಾಗಿರಲ್ಲ, ಅಥವಾ ನಿಮ್ಮ ಬ್ಯಾಂಡ್ ಲೆಕ್ಕಲ್ಲಿ ನಿಮ್ಮದು ರ್ಯಾಂಕಿಂಗ್ ಸ್ವಲ್ಪ ಕಮ್ಮಿ ಬಂದುಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಿಮಗೆ ಬೇಕಾಗಿರೋವಂಥ ಕಾಲೇಜ್ ಸಿಕ್ಕಿರಲ್ಲ. ಇವಾಗ ಆಗೋಗಿದೆ. ಇವಾಗ ಏನಾಗಿದೆಯಲ್ಲ ಅದನ್ನ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಿ. ಫ್ಯೂಚರ್ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ಬೇರೆ ಕಾಲೇಜ್ ಸಿಗಬೇಕು ಅಂತ ಕೊರಗ್ತಾ ಇದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾವು ಸ್ಕಾಲರ್ಶಿಪ್ ಬಗ್ಗೆ ಬರೋಣ. ಯಾವೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅನ್ನೋದೇ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಇದೆ ಅಂತ ಗೊತ್ತಾದ್ರೆ ಎಲ್ಲ ಸ್ಕಾಲರ್ಶಿಪ್ಗೂ ಕೂಡ ಅಪ್ಲೈ ಮಾಡಿ. ಆದರೆ ಅದು ಯಾವುದು ಕೂಡ 100% ಗ್ಯಾರಂಟಿ ಇರಲ್ಲ. ಆದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ 100ಗೆ 200% ಅಮೌಂಟ್ ಬರೋದಂತೂ ಗ್ಯಾರಂಟಿ. ಅಮೌಂಟ್ ಯಾವ ರೀತಿ ಬರುತ್ತೆ ಅಂದರೆ, SC ST ಆಗಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ. ಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ ಸ್ವಲ್ಪ ಇನ್ನೂ ಜಾಸ್ತಿ ಅಮೌಂಟ್ ಬರುತ್ತೆ. ನಿಮ್ಮ ಕೋರ್ಸು ಮತ್ತು ನಿಮ್ಮ ಕ್ಯಾಟಗರಿ ಮೇಲೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟು ಡಿವೈಡ್ ಆಗಿರುತ್ತೆ. ಇದು ನೀವೇನಾದರೂ OBC ಆಗಿದ್ರೆ ನಿಮ್ಗೆ ಅಮೌಂಟ್ ಕಮ್ಮಿ ಬರುತ್ತೆ. ಈ ರೀತಿ ಇರುತ್ತೆ, ಸರಿನಾ? ಈ ಒಂದು ಸ್ಕಾಲರ್ಶಿಪ್ ಹೆಸರು ಏನಂದ್ರೆ SSP ಸ್ಕಾಲರ್ಶಿಪ್ ಅಂತ, ಸ್ಟೇಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಇದು ಕರ್ನಾಟಕ ಗೌರ್ಮೆಂಟ್ ಕೊಡ್ತಾ ಇರೋದು. ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ 100ಗೆ 200% ಬರುತ್ತೆ. ನೀವು ಕೌನ್ಸಲಿಂಗಿಂದ ಜಾಯಿನ್ ಆಗಿದ್ರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರಲ್ಲ, ಸರಿನಾ? ಮತ್ತು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮದು ಪ್ರೊವೈಡ್ ಮಾಡಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನೀವೆಲ್ಲ ಪ್ರೊವೈಡ್ ಮಾಡಿದ್ರೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿದ್ರೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ನೀವು ಸಾಕಷ್ಟು ಜನ ಆಗಲೇ ವೆಯ್ಟ್ ಮಾಡ್ತಾ ಇರ್ತೀರ. ಲಾಸ್ಟ್ ಡೇಟು ಇನ್ನೇನೋ ಹತ್ತತ್ರ ಇರುತ್ತೆ. ಆದರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು USN ಅಂದರೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರು. USN ಏನು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ SSLC ಮತ್ತು PUCಲಿ ನೀವು ಒಂದು ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಆಲ್ ಟಿಕೆಟ್ ನಂಬರ್ ಅಂತ ಒಂದು ಕೊಟ್ಟಿದ್ರು. ಆ ಒಂದು ನಂಬರ್ ಹೊಡೆದ್ಬಿಟ್ಟೆ ನೀವು ರಿಸಲ್ಟ್ನ ನೋಡ್ತೀರಿ. ಸೇಮ್ ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ USN ಅಂತ ಬರುತ್ತೆ. ಇಲ್ಲಿ 1 ವರ್ಷ ಏನು ಜನ್ರೇಟ್ ಆಗುತ್ತಲ್ಲ ಅದೇ 4 ವರ್ಷಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ. ನಿಮ್ಮ ಕೋರ್ಸ್ ಮುಗಿಯೋವರೆಗೂ ಕೂಡ ಅದು ಫಸ್ಟು ಜನ್ರೇಟ್ ಆಗಬೇಕಾಗುತ್ತೆ. ಅದು ಜನ್ರೇಟ್ ಆಗಕ್ಕೆ ಏನಾಗುತ್ತೆ ಅಂದರೆ 2 to 3 months ಟೈಮ್ ತೊಗೊಳುತ್ತೆ. ಅದರಿಂದ ನೀವು ಸ್ಕಾಲರ್ಶಿಪ್ ಹಾಕೋದು ಕೂಡ ಡಿಲೇ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ಪಲ್ಲಿ ಏನೊಂದು ಡೇಟ್ಸ್ ಇದೆಯಲ್ಲ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇನೋ ವರಿ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಮತ್ತೆ ಇಲ್ಲಿ ಮೈನ್ ಆಗಿ ನಿಮ್ದು USN ಬಂದಮೇಲೆ ಜಾಸ್ತಿ ಡಿಲೇ ಮಾಡಕ್ಕೆ ಹೋಗ್ಬಿಡಿ. ಸ್ಕಾಲರ್ಶಿಪ್ಗೆ ಇನ್ನೂ ಡೇಟ್ ಇದೆಯಲ್ಲ, ಎಕ್ಸ್ಟೆಂಡ್ ಆಗುತ್ತೆ ತಿರ್ಗಾ ಅಂದ್ಬಿಟ್ಟು. ಯಾಕಂದರೆ ಆಗಲೇ ಡಿಲೇ ಆಗಿರುತ್ತಲ್ಲ. ನಿಮ್ದು USN ಬಂದಿದ್ದ ತಕ್ಷಣ ವಿತಿನ್ 1 ವೀಕಲ್ಲಿ ಅಪ್ಲೈ ಮಾಡಿಬಿಡಿ ಸ್ಕಾಲರ್ಶಿಪ್ಗೆ. ಇಲ್ಲಾಂದರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಲಾಸ್ಟ್ ಡೇಟ್ ಕ್ಲೋಸ್ ಆದಮೇಲೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೂ ಕೂಡ ಅದು ಅಪ್ಲಿಕೇಶನ್ ತೊಗೊಳ್ಳಲ್ಲ. ಮತ್ತು ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ಮಿಸ್ ಆಗದೆ ಸಿಗಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ. ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಮಾತ್ರ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.